ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈಗಾಗಲೇ ನೀವು ಟಿವಿಯಲ್ಲಿ ಪ್ರೋಮೋಗಳನ್ನು ನೋಡಿರ್ತೀರಾ. 100 ಜನ್ಮಕ್ಕೂ ಎನ್ನುವ ಹೊಸ ಹಾರರ್ ರೊಮ್ಯಾಂಟಿಕ್ ಸೀರಿಯಲ್ ಒಂದು ಇದೇನು ಶೀಘ್ರದಲ್ಲೇ ಕಲರ್ಸ್ ಕನ್ನಡದ ಟಿವಿ ಪರದೆ ಮೇಲೆ ಬರಲು ಸಿದ್ಧವಾಗುತ್ತಿದೆ. ಹೌದು ವೀಕ್ಷಕರೇ, ಇದೇ ಡಿಸೆಂಬರ್ 23ರಿಂದ ರಾತ್ರಿ 8:30ಕ್ಕೆ ಪ್ರಸಾರವಾಗಲಿರುವ 100 ಜನ್ಮಕ್ಕೂ ಧಾರಾವಾಹಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಬರುತ್ತಿರುವಂತಹ ಶ್ರೀಗೌರಿ ಧಾರಾವಾಹಿ ಏನಾಗಲಿದೆ ಎನ್ನುವುದನ್ನು ವಿಡಿಯೋದ ಕೊನೆ ತನಕ ನೋಡಿದ್ರೆ ನಿಮಗೆ ತಿಳಿಯುತ್ತೆ. ಇನ್ನು ವೀಕ್ಷಕರೇ, ಇದೇ ರೀತಿಯ ಕಲರ್ಸ್ ಕನ್ನಡದ ಅಪ್ ಟು ಡೇಟ್ ಇನ್ಫಾರ್ಮೇಶನ್ಗಳು ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ನೀವು ಕೂಡ ಈ 100 ಜನ್ಮಕ್ಕೂ ಧಾರಾವಾಹಿಗಾಗಿ ಕಾತುರದಿಂದ ಕಾಯುತ್ತಿದ್ದರೆ ಆ ಒಂದು ಕಾತುರತೆಯನ್ನು ಈ ವಿಡಿಯೋವನ್ನು ಲೈಕ್ ಮಾಡುವ ಮುಖಾಂತರ ನಮಗೆ ತಿಳಿಸಿ. ಅಷ್ಟೇ ಅಲ್ಲದೆ ನೀವು ಎಷ್ಟು ಕುತೂಹಲದಿಂದ ಕಾಯುತ್ತಿದ್ದೀರಾ ಎನ್ನುವುದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗಾದರೆ ಮಿಸ್ ಮಾಡದೆ ಈ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ನೋಡುತ್ತಲೇ ಬಿಗ್ ಬಾಸ್ ಸಮಯದಲ್ಲಿ ಯಾವುದೋ ದೆವ್ವದ ಸೀರಿಯಲ್ ರಿವೀಲ್ ಆಗಿತ್ತು. ಅದುವೇ 100 ಜನ್ಮಕ್ಕೂ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಪ್ರಸಾರವಾಗುತ್ತಿದ್ದಂಥ ಗೀತಾ ಧಾರಾವಾಹಿಯ ನಾಯಕ ನಟನಾದ ವಿಜಯ್ ರವರ ನಾಯಕರಾಗಿ ಈ ಧಾರಾವಾಹಿಯಲ್ಲೂ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಈ ಧಾರಾವಾಹಿಯಲ್ಲಿ ಧನುಷ್ ಗೌಡರವರು ನಾಯಕ ನಟನಾಗಿ ಕಾಣಿಸಿಕೊಂಡರೆ ನಾಯಕಿ ನಟಿಗಾಗಿ ಶಿಲ್ಪಾ ಕಾಮತ್ ರವರು ಕೂಡ ಬಣ್ಣ ಹಚ್ಚಲಿದ್ದಾರೆ. ಅಷ್ಟೇ ಅಲ್ಲದೆ ದೆವ್ವದ ಪಾತ್ರದಲ್ಲಿ ಅಂದರೆ ವಿಲನ್ ಆಗಿ ಚಂದನಾ ಗೌಡರವರು ಕೂಡ ಈ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಲಿದ್ದಾರೆ. ಇಷ್ಟೇ ಅಲ್ಲದೆ ವೀಕ್ಷಕರೇ, ಹಲವಾರು ದೊಡ್ಡ ಕಿರುತೆರೆ ಕಲಾವಿದರು, ಹಿರಿತೆರೆ ಕಲಾವಿದರು ಕೂಡ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯ ಖ್ಯಾತ ಪೋಷಕ ನಟಿಯಾದಂಥ ಚಿತ್ರಾ ಶೆಣೈ ಮತ್ತು ಅವರ ಪತಿ ಗುರುದಾಸ್ ಶೆಣೈರವರ ನಿರ್ಮಾಣದಲ್ಲಿ ಈ ಒಂದು ಧಾರಾವಾಹಿ ಶುರುವಾಗುತ್ತಿದೆ. ಇನ್ನು ಈ ದಂಪತಿಯ ನೇತೃತ್ವದ ಗುಡ್ ಕಂಪನಿ ಪ್ರೊಡಕ್ಷನ್ನಲ್ಲಿ ಈ ಒಂದು ಕತೆ ಮೂಡಿ ಬರಲಿದೆ. ವೀಕ್ಷಕರೇ, ಈ ಶೆಣೈ ದಂಪತಿಯು ಈಗಾಗಲೇ ಮಲಯಾಳಂನ ಏಷ್ಯಾನೆಟ್ನಲ್ಲಿ ಹಲವಾರು ಬ್ಲಾಕ್ ಬಸ್ಟರ್ ಧಾರಾವಾಹಿಗಳನ್ನು ಕೊಟ್ಟಿದ್ದಾರೆ. ಇನ್ನು ಇವರ ಚೊಂಚಲ ಕನ್ನಡ ಧಾರಾವಾಹಿ ಕೂಡ ಸಕ್ಸಸ್ ಆಗಲಿ ಎಂದು ಸ್ಯಾಂಡಲ್ವುಡ್ ಪೋಸ್ಟ್ ಆಶಿಸುತ್ತದೆ. ವೀಕ್ಷಕರೇ, 100 ಜನ್ಮಕ್ಕೂ ಹಾರರ್ ರೊಮ್ಯಾಂಟಿಕ್ ಕಾಮಿಡಿ ಧಾರಾವಾಹಿಯಾದಂತಹ ಈ ಧಾರಾವಾಹಿಯು ಇದೇ 23 ಡಿಸೆಂಬರ್ನಿಂದ ರಾತ್ರಿ 8:30ಕ್ಕೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ. ಇನ್ನು ರಾತ್ರಿ 8:30ಕ್ಕೆ ಶ್ರೀಗೌರಿ ಪ್ರಸಾರ ಆಗ್ತಿತ್ತಲ್ಲ, ಅದು ಸ್ಲಾಟ್ ಚೇಂಜ್ ಆಗುತ್ತಾ ಅಥವಾ ಕತೆ ಮುಗಿಯುತ್ತಾ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ವೀಕ್ಷಕರೇ, ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಮೊದಲನೇ ಬಾರಿಗೆ ಶ್ರೀಗೌರಿಯನ್ನು ಸ್ಲಾಟ್ ಚೇಂಜ್ ಮಾಡಿ 5:30 ಸಮಯದಲ್ಲಿ ಪ್ರಸಾರ ಮಾಡಬೇಕೆಂದು ಕಲರ್ಸ್ ಕನ್ನಡ ವತಿಯಿಂದ ವಿನವಿಯಾಗಿತ್ತು. ಆದರೆ 5:30 ಸ್ಲಾಟ್ನಲ್ಲಿ ಪ್ರಸಾರವಾದರೆ ಅತಿ ಕಮ್ಮಿ TRP ಬರಲಿದೆ ಹಾಗೂ ಪ್ರೊಡಕ್ಷನ್ಗೆ ಏಟು ಬೀಳಲಿದೆ ಎಂದು ಅರಿತಂತ ಪ್ರೊಡಕ್ಷನ್ ಹೌಸ್ ಈ ಧಾರಾವಾಹಿಯನ್ನು ಇಲ್ಲಿಗೆ ಮೊಟಕುಗೊಳಿಸಲು ನಿರ್ಧರಿಸಿದೆಯಂತೆ. ವೀಕ್ಷಕರೇ, ಶ್ರೀಗೌರಿ ಧಾರಾವಾಹಿಯ ಕ್ಲೈಮ್ಯಾಕ್ಸ್ ಎಪಿಸೋಡ್ಗಳು ಇದೇ 22ನೇ ತಾರೀಕು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಇನ್ನು ಅದೇ ಜಾಗ ಅಂದರೆ ರಾತ್ರಿ 8:30ಕ್ಕೆ 23ನೇ ಡಿಸೆಂಬರ್ನಿಂದ 100 ಜನ್ಮಕ್ಕೂ ಎನ್ನುವ ಹೊಸ ಧಾರಾವಾಹಿ ಪ್ರಸಾರವಾಗಲಿದೆ. ವೀಕ್ಷಕರೇ, ಈ ಧಾರಾವಾಹಿಗಾಗಿ ಹಾಗೂ ಈ ಪೇರ್ಗಾಗಿ ನೀವು ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಾ ಎನ್ನುವುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೂ ನಾನು ಈಗಾಗಲೇ ಹೇಳಿದಂತೆ ಕಲರ್ಸ್ ಕನ್ನಡದ ಅಪ್ ಟು ಡೇಟ್ ಇನ್ಫಾರ್ಮೇಷನ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ವೀಕ್ಷಕರೇ, ಡೈಲಿ ಇನ್ಫಾರ್ಮೇಷನ್ಸ್ಗಳಿಗಾಗಿ, ಸೀರಿಯಲ್ ಸುದ್ದಿಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಿಕ್ಕಿರುತ್ತೆ. ಸೊ ಮಿಸ್ ಮಾಡದೆ ಅಲ್ಲಿ ಫಾಲೋ ಮಾಡಿ ನನಗೊಂದು ಹಾಯ್ ಹೇಳಿ. ಇವಳ ಪ್ರೀತಿನೇ ಅವನಿಗೆ ಶ್ರೀರಕ್ಷೆ. 100 ಜನ್ಮಕ್ಕೂ ಡಿಸೆಂಬರ್ 23ರಿಂದ ರಾತ್ರಿ 8:30ಕ್ಕೆ.